ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ದಿವ್ಯಾ ರಮ್ಯ ಚಾನಲ್. ನಾನು ನಿಮ್ಮ ದಿವ್ಯಾ. ಸೊ ಇವಾಗ ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ಚಿತ್ರಸಂತೆಗೆ 2026. ಸೊ ವರ್ಷದ ಮೊದಲ ವಾರದ ಭಾನುವಾರ ನಡೆಯುವಂತಹ ಈ ಚಿತ್ರಸಂತೆಯು ಮಾರ್ನಿಂಗ್ 8 ಗಂಟೆಯಿಂದ ಈವ್ನಿಂಗ್ 8 ಗಂಟೆವರೆಗೂ ನಡೆಯುತ್ತೆ. ಕುಮಾರಕೃಪ ರೋಡು ಹಾಗೆ ಸುತ್ತಮುತ್ತಲಿನ ಸ್ಟ್ರೀಟಲ್ಲಿ ನಡೆಯುವಂತಹ ಈ ಚಿತ್ರಸಂತೆ ಸಾಕಷ್ಟು ಚೆನ್ನಾಗಿರುತ್ತೆ. ಅಕ್ರಾಸ್ ಇಂಡಿಯಾ ಸಾಕಷ್ಟು ಆರ್ಟಿಸ್ಟ್ಗಳು ಬಂದಿರ್ತಾರೆ. ಹಾಗೆ ನಿಮ್ಗೆ ಇಲ್ಲಿ ನೋಡೋಕ್ಕೆ ಸಾಕಷ್ಟು ಆರ್ಟ್ ಫಾರ್ಮ್ಗಳು ಸಿಗುತ್ತೆ. ಸಾಕಷ್ಟು ಡಿಫ್ರೆಂಟ್ ವೆರೈಟೀಸ್ ಆಫ್ ಆರ್ಟ್ಗಳ ಪರಿಚಯ ಹಾಗೂ ಆರ್ಟಿಸ್ಟ್ ಜೊತೆಗೆ 1-to-1 ಇಂಟರಾಕ್ಷನ್ ಕೂಡ ಆಗುತ್ತೆ. ಇಷ್ಟೆಲ್ಲ ಕ್ರಿಯೇಟಿವ್ ಆರ್ಟಿಸ್ಟ್ಗಳನ್ನು ಒಂದೇ ಪ್ಲೇಸಲ್ಲಿ ನೋಡೋದು ಒಂಥರ ಹಬ್ಬ ಅಂತಾನೆ ಅನ್ಬೋದು. ಪ್ರತಿಯೊಂದು ಆರ್ಟ್ಗಳು ಕೂಡ ಸಾಕಷ್ಟು ಅಮೇಝಿಂಗ್ ಆಗಿರುತ್ತೆ. ಇಲ್ಲಿರುವಂತಹ ಸ್ಟ್ರೀಟ್ಗಳಂತೂ ಸಾಕಷ್ಟು ಕಿಕ್ ಇರ್ತಿತ್ತು. ಜನ ಅಂತೂ ನಾನು ಎಂಟ್ರಿ ಮಾಡಿದಾಗ ಆಲ್ಮೋಸ್ಟ್ 7 ಆಗಿತ್ತು ಈವ್ನಿಂಗು. ಸೊ ಎಲ್ಲರೂ ಕೂಡ ಸಾಕಷ್ಟು ಆರ್ಟ್ ಅಂದರೆ ಕ್ಯಾನ್ವಾಸ್ಗಳನ್ನು ಹೊತ್ಕೊಂಡು ಹೋಗೋದನ್ನು ನೋಡ್ತಾ ಇದ್ದೆ. ನಾನು ಅಷ್ಟೆಲ್ಲ ಅಫೋರ್ಡೆಬಲ್ ಇದೆಯಾ ಅಂತ ಅಂದ್ಕೊಂಡೆ. ಬಟ್ ಡೆಫಿನೆಟ್ಲಿ ಒಂದು ಆರ್ಟಿಸ್ಟ್ ಅವರ ಏನು ಶ್ರಮ ಇರುತ್ತೆ ಅದ್ರ ಹಿಂದೆ. ಸೊ ಅದನ್ನಂತೂ ಬೆಲೆ ಕಟ್ಟೋಕ್ಕಾಗೋದೇ ಇಲ್ಲ. ಡೆಫಿನೆಟ್ಲಿ ಕೆಲವೊಂದು ಆರ್ಟ್ಗಳು 1000 ರೂಪೀಸಿಂದ ಸ್ಟಾರ್ಟ್ ಆಗಿ ಕೂಡ ಈವನ್ ಲ್ಯಾಕ್ವರೆಗೂ ಇರುತ್ತೆ. ಸಾಕಷ್ಟು ಚೆನ್ನಾಗಿರುವಂಥ ಕ್ರಿಯೇಟಿವ್ ಆರ್ಟ್ಗಳನ್ನು ನೀವು ನೋಡ್ಬೋದು. ಈವನ್ ಟ್ರೆಡಿಷ್ನಲ್ ಟೆಂಪಲ್ ಸ್ಟೈಲ್ ಆರ್ಟ್ಗಳು, ಆಯಿಲ್ ಪೇಂಟ್ಗಳು, ವಾಟರ್ ಕಲರಿಂಗ್ಗಳು, ಹಾಗೆ ಸ್ಯಾಂಡ್ ಮತ್ತು ವುಡ್ ಆರ್ಟ್ಗಳನ್ನು ಕೂಡ ನಾನು ಇಲ್ಲಿ ಬಂದಿರೋದನ್ನು ಗಮನಿಸಿದೆ. ಸಾಕಷ್ಟು ಚೆನ್ನಾಗಿರುವಂಥ ಆರ್ಟ್ಗಳು. ಬೆಂಗಳೂರಲ್ಲಿ ಚಿತ್ರಸಂತೆ ವರ್ಷಕ್ಕೆ ಒಂದ್ಸಲ ನಡೆಯುತ್ತೆ. ಇಲ್ಲಿ ಬೇರೆ ಬೇರೆ ಸ್ಟೇಟಿಂದನೂ ಕೂಡ ಆರ್ಟಿಸ್ಟ್ಗಳು ಬರೋದನ್ನು ನೋಡ್ಬೋದು. ಸೊ ಅವರ ಕಲ್ಚರ್ ಹಾಗೆ ಆ ಟ್ರೆಡಿಷನ್ ಟೆಂಪಲ್ಸ್ಗಳನ್ನು ಹಾಗೆ ಅವರ ಆರ್ಟ್ ಫಾರ್ಮನ್ನು ಅವರು ಇಂಟ್ರೊಡ್ಯೂಸ್ ಮಾಡುವಂತಹ ರೀತಿ ಸಾಕಷ್ಟು ಚೆನ್ನಾಗಿರುತ್ತೆ. ಇಂಥ ಎಕ್ಸ್ಪೋಗಳು ಡೆಫಿನೆಟ್ಲಿ ಒಂದು ಕಸ್ಟಮರ್ ಹಾಗೆ ಆರ್ಟಿಸ್ಟ್ಗಳ ಮಧ್ಯೆ ಒಂದು ಒಳ್ಳೆಯ ಬಾಂಡಿಂಗ್ ಹಾಗೂ ಅವರಿಗೂ ಕೂಡ ಸಾಕಷ್ಟು ಸಪೋರ್ಟನ್ನು ನೀಡುತ್ತೆ. ಈ ಚಿತ್ರಕಲಾ ಸಂತೆಯನ್ನು ಆರ್ಗನೈಸ್ ಮಾಡುವಂಥದ್ದು ಕರ್ನಾಟಕ ಚಿತ್ರಕಲಾ ಪರಿಷತ್ತು. ಸೊ ಹಾಗೆ ಇಲ್ಲಿ ಬರುವಂಥ ಆರ್ಟಿಸ್ಟ್ಗಳು ಕೂಡ ಕೆಲವೊಂದಿಷ್ಟು ರಿಜಿಸ್ಟ್ರೇಷನ್ ಫೀಸನ್ನು ಪೇ ಮಾಡಿಕೊಂಡು ಸೊ ಇಲ್ಲಿ ಇನ್ಸ್ಟಾಲನ್ನು ಇಟ್ಕೊಂಡಿರ್ತಾರೆ. ಸಾಕಷ್ಟು ಚೆನ್ನಾಗಿರುವಂತಹ ಆರ್ಟ್ಗಳನ್ನು ನೀವು ಒಂದೇ ಪ್ಲೇಸಲ್ಲಿ ನೋಡುವಂಥ ಸೌಭಾಗ್ಯ ನಿಮ್ಮದಾಗುತ್ತೆ. ಒಂದು ಈ ಇಯರ್ ನೀವು ಮಿಸ್ ಮಾಡಿದರೆ ಡೆಫಿನೆಟ್ಲಿ ನೆಕ್ಸ್ಟ್ ಇಯರು ನಿಮ್ಮ ಫ್ರೆಂಡ್ಸು, ಫ್ಯಾಮಿಲಿ ಹಾಗೆ ಕಿಡ್ಸ್ಗಳು ಯಾರು ಆರ್ಟ್ಲಿ ಪ್ಯಾಷನ್ನ ಹೊಂದಿರ್ತಾರೆ ಅವರನ್ನು ಕರ್ಕೊಬನ್ನಿ. ಡೆಫಿನೆಟ್ಲಿ ಇನ್ಸ್ಪೈರ್ ಕೂಡ ಆಗ್ತೀರಾ. ಹಾಗೆ ಒಂದಿಷ್ಟು ಕ್ಯಾನ್ವಸನ್ನು ಪೇಂಟಿಂಗ್ಗಳನ್ನು ನೀವು ಮನೆಗೂ ಕೂಡ ಎತ್ಕೊಂಡು ಹೋಗ್ತೀರಾ ಅಂಥ ಅರ್ಜನ್ನು ಡೆಫಿನೆಟ್ಲಿ ಮಾಡುತ್ತೆ. ಕೆಲವೊಂದಿಷ್ಟು ಸ್ಮಾಲ್ ಕ್ರಿಯೇಟರ್ಸಿಂದ ಹಿಡಿದು ಸೊ ಬಿಗ್ ಆರ್ಟಿಸ್ಟ್ಗಳು ಕೂಡ ಇಲ್ಲಿರೋದನ್ನು ನೋಡ್ಬೋದು. ಹಾಗೆ ಕೆಲವೊಂದಿಷ್ಟು ಪೇಂಟ್ಗಳನ್ನು ನೀವು ಕಸ್ಟಮೈಸ್ ಕೂಡ ಮಾಡ್ಕೋಬಹುದು. ಸೊ ಇವಾಗ ನಾನು ತೋರಿಸ್ತಾ ಇರೋದು ಕೂಡ ಅದನ್ನೇ. ನಂಬರ್ನ ನೋಟ್ ಮಾಡ್ಕೊಳ್ಳಿ. ये तो 4500 इस फ्रेम के लिए नहीं, ये फोटो 4500 ये तो 5000. छोटा वाला ये 800 ये तो 200 ये तो 500. डिटेलिंग ज़्यादा है उसके लिए नो हमें बड़े दिखता पड़ा हमें इसमें व्हाट इज ओरिजिनल फोटो. Final 700 or you can scan your ಸೊ ನೋಡಿ ಫ್ರೆಂಡ್ಸ್, ಪ್ರತಿಯೊಂದು ಆರ್ಟ್ ಕೂಡ ಎಷ್ಟು ರಿಯಲಿಸ್ಟಿಕ್ ಆಗಿ ಕಾಣೋ ಥರ ಮಾಡಿದ್ದಾರೆ. ಇಟ್ಸ್ ಸೋ ಗುಡ್. ಆರ್ಟಿಸ್ಟ್ಗಳಿಗೆ ಡೆಫಿನೆಟ್ಲಿ ಅವಾರ್ಡ್ ಕೊಡಬೇಕು. ಸೊ ಸಾಕಷ್ಟು ಚೆನ್ನಾಗಿರುವಂಥ ಆರ್ಟ್ಗಳನ್ನು ನೀವು ನೋಡ್ಬೋದು. ರಿಯಲ್ ಲೈಫ್ ಇನ್ಸ್ಪೈರ್ಡ್ ಆರ್ಟ್ಗಳು. ಸೊ ಡೆಫಿನೆಟ್ಲಿ ಇಟ್ಸ್ ಸೋ ಗುಡ್. ತುಂಬ ಜನ ಬೈ ಮಾಡ್ತಾಯಿದ್ರು. ಇಲ್ಲೂ ಕೂಡ ನಮ್ಗೆ ಸಾಕಷ್ಟು ಇಷ್ಟ ಆಗಿತ್ತು. ಬಟ್ ಪ್ರೈಸು ಡೆಫಿನೆಟ್ಲಿ 15,000 ಎಲ್ಲ ಅಫೋರ್ಡ್ ಮಾಡೋವಂಗಿರಲಿಲ್ಲ. ಫ್ರೆಂಡ್ಸ್, ಇಲ್ಲಿ ಒಂದೊಂದು ಆರ್ಟ್ ಕೂಡ ಒಂದೊಂದು ಮುತ್ತು ಥರ ಇದೆ. ಬಟ್ ಪ್ರೈಸ್ ಕೇಳಿದ್ರೆ ಯಾವುದು ಕೂಡ ನನಗೆ ಅಫೋರ್ಡ್ ಮಾಡೋಂಗಿರಲಿಲ್ಲ. ರಮ್ಯ ಅವರಿಗಂತೂ ಒಂದಾದ್ರೂ ತೊಗೋಬೇಕು ಅನ್ನೋದು ತುಂಬ ಇತ್ತು. 25,000. 25 I cannot.
ಬಜೆಟಿಗೆ ಅದು ಕೂಡ ಸೂಟ್ ಆಗಿಲ್ಲ ಫ್ರೆಂಡ್ಸ್. ಇಲ್ಲಾಂದರೆ ಡೆಫಿನೆಟ್ಲಿ ಇರುವಂಥ ಎಲ್ಲ ಆರ್ಟ್ಗಳು ಕೂಡ ಸಾಕಷ್ಟು ಅಪ್ರಿಷಿಯೇಟ್ ಮಾಡುವಂಥದ್ದು. 8 ಗಂಟೆಗೆ ಕ್ಲೋಸಿಂಗ್ ಟೈಮ್ ಫ್ರೆಂಡ್ಸ್. ಅದಕ್ಕೋಸ್ಕರ ಸ್ಟ್ರೀಟನ್ನು ಖಾಲಿ ಮಾಡಬೇಕಲ್ಲ, ಓಪನ್ ಮಾಡೋಕ್ಕೋಸ್ಕರ ಅಲ್ಲಿ ಅನೌನ್ಸ್ ಮಾಡ್ತಾ ಇದ್ದಾರೆ. ಕೆಲವೊಂದಿಷ್ಟು ಆರ್ಟ್ಗಳನ್ನು ಅವರು ಆಲ್ರೆಡಿ ಪ್ಯಾಕಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ರು. ಮೋಸ್ಟ್ಲಿ ನಾವು ಮಧ್ಯಾಹ್ನ ಟೈಮಲ್ಲಿ ಅಥವಾ ಬೆಳಗಿನ ಟೈಮಲ್ಲಿ ಬರಬೇಕಿತ್ತು. ಐ ಥಿಂಕ್ ಮಾಸ್ಟರ್ ಪೀಸ್ ಕೆಲವೊಂದಿಷ್ಟು ಮಿಸ್ ಆಗಿರ್ಬೋದು ನಮ್ಮ ಸ್ಕ್ರೀನಲ್ಲಿ. ಇವಾಗ ಪರವಾಗಿಲ್ಲ, ಬಟ್ ನೋಡಿರುವಂಥ ಎಲ್ಲನೂ ಕೂಡ ಸಖತ್ತಾಗಿದೆ. ಮಾಸ್ಟರ್ ಪೀಸ್ ಅಂತಲೇ ಹೇಳ್ಬೋದು. ಸ್ಕಲ್ಪ್ಚರ್ಸ್ ಇತ್ತು, ಕೆಲವೊಂದಿಷ್ಟು ಕ್ಲೇ ಆರ್ಟ್ಗಳು ಕೂಡ ಬಂದಿತ್ತು, ಇನ್ನು ಫೇಸ್ ಪೇಂಟಿಂಗ್ ಕೂಡ ಇತ್ತು. ಸಾಕಷ್ಟು ಚೆನ್ನಾಗಿ ಕ್ರಿಯೇಟಿವ್ ಆಗಿ ಕಂಪ್ಲೀಟ್ ಆದ ಸ್ಟ್ರೀಟೇ ಒಂದು ಕ್ಯಾನ್ವಾಸ್ ಪೇಂಟಿಂಗಾಗಿ ಕನ್ವರ್ಟ್ ಆಗಿತ್ತು. ಕೆಲವೊಂದಿಷ್ಟು ಲೇನ್ಗಳಿಗೆ ಅಷ್ಟು ರಶ್ ಇತ್ತು, ಕ್ರೌಡ್ ಇತ್ತು, ಹೋಗೋಕ್ಕೆ ಕೂಡ ಆಗಿಲ್ಲ. ಡೆಫಿನೆಟ್ಲಿ ಅಷ್ಟೆಲ್ಲನೂ ಕಂಪ್ಲೀಟಾಗಿ ಈ ವ್ಲಾಗಲ್ಲಿ ನಾನು ತೊಗೊಂಡಿಲ್ಲ, ಯಾಕಂದರೆ ಹೋಗಿದ್ದೆ ಈವ್ನಿಂಗು, ಅದು ಕೂಡ ಕ್ಲೋಸಿಂಗ್ ಟೈಮಲ್ಲಿ. ಆ್ಯಂಡ್ ಈವ್ನಿಂಗ್ ಕೂಡ ಆಗಿತ್ತು, ಕೆಲವೊಂದು ಕಡೆ ಲೈಟ್ ಕೂಡ ಕರೆಕ್ಟಾಗಿರಲಿಲ್ಲ. ಬಟ್ ಸ್ಟಿಲ್ ಐ ಥಿಂಕ್ ಈ ವ್ಲಾಗ್ ನಿಮಗೆ ಯಾವ ಥರ ಇತ್ತು, ಚಿತ್ರಕಲಾ ಸಂತೆ ಅನ್ನೋ ಒಂದು ಮಾಹಿತಿಯ ಹಾಗೆ ಐಡಿಯಾನ ಕೊಟ್ಟಿದೆ ಅಂತ ಅನ್ಕೊತೀನಿ. ಹಾಗೆ ನೆಕ್ಸ್ಟ್ ಇಯರ್ ನೀವು ವಿಸಿಟ್ ಮಾಡೋಕ್ಕೆ ಇನ್ಸ್ಪೈರ್ ಕೂಡ ಮಾಡುತ್ತೆ ಅಂತ ಅನ್ಕೊತೀನಿ. 1500 हाडताने आता मच्छली काय जागोची दिस इज एक्चुअली 5 Your track and day. How much for this? 350. मी ऐड कर दे, मिक्स कर दे. हैंड में चली भी पड़ती है मस्त. अच्छी है ती. ये रामेश्वरम मध्ये दिसतं ना, रामेश्वरम टेम्पल. ಈ ಥರ ಪೇಂಟಿಂಗನ್ನು ಆಯಿಲ್ ಪೇಂಟಿಂಗ್ ನೋಡಿದಾಗ ನನಗನ್ಸಿದ್ದು ಒಂದೇ, ಇಂಥ ಕ್ಯಾನ್ವಾಸಲ್ಲಿ ನನ್ನ ಫೋಟೋನು ಕೂಡ ಇರಬೇಕು ಅಂತ. ಎಷ್ಟೇ AI ಬರಲಿ, ಡಿಜಿಟಲಿ ಎಷ್ಟೇ ಏನೋ ಬಂದರೂ ಕೂಡ ಡೆಫಿನೆಟ್ಲಿ ಹ್ಯಾಂಡ್ ಮೇಡ್ ವರ್ಕ್ ಏನಿರುತ್ತೆ ಅದಕ್ಕೆ ಬೆಲೆ ಕಟ್ಟಕ್ಕಂತೂ ಸಾಧ್ಯನೇ ಇಲ್ಲ. ಆ ಆರ್ಟ್ ಫಾರ್ಮ್ ಕೂಡ ಇನ್ನೂ ಬೆಳೀಲಿ, ಅವರು ಕೂಡ ಸಾಕಷ್ಟು ಪ್ರಾಫಿಟನ್ನು ಮಾಡಲಿ ಅಂತ ಅಂದ್ಕೊಂತೀನಿ. ಮಾಡಿರ್ಬೋದು ಮೋಸ್ಟ್ಲಿ. ನನಗೆ ಈ ಸಲ ಸರ್ಪ್ರೈಸಿಂಗ್ ಅಂತ ಅನ್ಸಿದ್ದೇನಪ್ಪ ಅಂತಂದರೆ, ಲಾಸ್ಟ್ 3-4 ಇಯರ್ಸಿಂದ ಆಲ್ಟರ್ನೇಟಿವ್ ಆಗಿ ಬರ್ತಾನೆ ಇದ್ದೀನಿ ಈ ಚಿತ್ರಕಲಾ ಸಂತೆಗೆ. ಬಟ್ ಈ ಥರ ಅಷ್ಟೆಲ್ಲ ಜನ ಪರ್ಚೇಸ್ ಮಾಡ್ಕೊಂಡು ಹೋಗ್ತಾರೆ ಅಂತ ನೋಡಿದ್ದಿದೆ ಫಸ್ಟ್ ಟೈಮ್. ನೋಡಿ ಯಾವ ಥರ ಹೊತ್ಕೊಂಡು ಹೋಗ್ತಾ ಇದ್ದಾರೆ ಎಲ್ಲರೂ ಕೂಡ. ಸಾಕಷ್ಟು ಜನ ಪರ್ಚೇಸ್ ಮಾಡಿಕೊಂಡು ಅದನ್ನು ಎತ್ಕೊಂಡು ಹೋಗ್ತಾ ಇದ್ದಾರೆ. ನಾನು ಡೆಫಿನೆಟ್ಲಿ ಈ ಸಲ ನಾನು ವಿಟ್ನೆಸ್ ಮಾಡಿದೆ. ಅದು ಕೂಡ ನಾನು ಈವ್ನಿಂಗ್ ಬಂದಿದ್ದಕ್ಕೆ ಮೋಸ್ಟ್ಲಿ ನಾನು ನೋಡಿದ್ದೀನಿ ಅಂತ ಅನ್ಕೊತೀನಿ. ಯಾಕಂದರೆ ಡೇ ಟೈಮಲ್ಲಿ ಜನ ಸುತ್ತಾಡ್ತಾರೆ, ಸ್ವಲ್ಪ ಶಾರ್ಟ್ ಲಿಸ್ಟನ್ನು ಮಾಡ್ಕೊತಾರೆ, ಅದರ ನಂತರ 1-2 ಚೂಸನ್ನು ಮಾಡ್ಕೊತಾರೆ. ಸೊ ಐ ಥಿಂಕ್ ಸರ್ಪ್ರೈಸಿಂಗ್ ಆ್ಯಂಡ್ ಡೆಫಿನೆಟ್ಲಿ ಆರ್ಟಿಸ್ಟ್ಗಳಿಗೆ ಒಂದು ಒಳ್ಳೆಯ ಸಪೋರ್ಟನ್ನು ನೀಡುತ್ತೆ ಹಾಗೂ ಎನ್ಕರೇಜ್ ಕೂಡ ಮಾಡುತ್ತೆ ಅಂತ ಅಂದ್ಕೊತೀನಿ. ಅದು ಕೂಡ ಫುಲ್ ದೊಡ್ಡ ಸೈಜಿನ ಪೇಂಟ್ಗಳನ್ನು ಪರ್ಚೇಸ್ ಮಾಡ್ಕೊಂಡು ಹೋಗ್ತಾ ಇದನ್ನ ಹೊತ್ಕೊಂಡು ಹೋಗ್ತಾರೆ ನೋಡಿ ನನಗೂ ಕೂಡ ಆಶ್ಚರ್ಯ ಆಯಿತು. ಐ ಥಿಂಕ್ ಡೆಫಿನೆಟ್ಲಿ ಅದು ಮಿನಿಮಮ್ 20,000 15,000 ಆ ಥರನಾದ್ರೂ ಡೆಫಿನೆಟ್ಲಿ ಇರುತ್ತೆ. ಯಾಕಂದ್ರೆ ನಾನು ಕೇಳಿರುವಂಥ ಅಂಥ ಸೈಜಿನ ಪೇಂಟ್ಗಳು ಕೂಡ ಡೆಫಿನೆಟ್ಲಿ ಅಷ್ಟೇ ವರ್ತ್ ಇತ್ತು. 20-25 ಇತ್ತು. ಐ ಥಿಂಕ್ ಆರ್ಟಿಸ್ಟ್ಗಳಷ್ಟೇ ಅಲ್ಲದೆ ಕೂಡ ಆರ್ಟನ್ನು ಇಷ್ಟಪಡುವಂಥವ್ರು ಕೂಡ ಸಾಕಷ್ಟು ಜನ ಇದ್ದಾರೆ. ಎಷ್ಟೇ ಕೂಡ ಬೆಲೆ ಕೊಟ್ಟಕ್ಕೆ ಅವ್ರು ರೆಡಿ ಇರ್ತಾರೆ ಅಂತ ನನಗೆ ನಿಜವಾಗ್ಲೂ ಆಶ್ಚರ್ಯ ಅಂತ ಅನ್ನಿಸ್ತಾ. ಡೆಫಿನೆಟ್ಲಿ ಅಂಥವ್ರು ಕೂಡ ಇನ್ನೂ ಜಾಸ್ತಿ ಆಗಲಿ, ಇವ್ರನ್ನ ಸಪೋರ್ಟ್ ಮಾಡೋರು ಅಂತ ಅಂದ್ಕೊತೀನಿ.
1000 1000. ಇಲ್ಲಿಗೆ ಕ್ಲೋಸಿಂಗ್ ಟೈಮ್ ಫ್ರೆಂಡ್ಸ್. ನಮ್ಮ ಬ್ಲಾಗ್ ಕೂಡ ಇಲ್ಲಿಗೆ ಎಂಡ್ ಆಗುತ್ತೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್.